ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ KE ಕಡೆಯಿಂದ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ನಿಮ್ಮ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಬಗ್ಗೆ, ಇದ್ರ ಜೊತೆಗೆ ತುಂಬ ಸ್ಟೂಡೆಂಟ್ಸ್ಗೆ ಆಪ್ಷನ್ ಎಂಟ್ರಿಲಿ ಮಿಸ್ಟೇಕ್ಸ್ನ ಮಾಡ್ತಾ ಇದ್ದೀರಾ. ಸೊ ಅದನ್ನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ನೋಡೋದು ಎಷ್ಟೋ ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡಿದ್ದಾರೆ ಅಂತ. ಸೊ ಈಗ ತುಂಬ ಸ್ಟೂಡೆಂಟ್ಸು ಅಂದ್ಕೊಂಡಿದ್ದು ನಿಮ್ಮ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಆಗ್ಬೋದು ಅಂತ. ಬಟ್ KE ಕಡೆಯವರು ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಸೊ ನೀವು ಯಾವುದೇ ರೀತಿ ಅಸಂಪ್ಷನ್ಸ್ ಮಾಡ್ಕೋಬಾರ್ದು ಅಂತ. ನಿಮ್ಮ ಆಪ್ಷನ್ ಎಂಟ್ರಿ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಆಗಿಲ್ಲ. ನಿಮ್ಮ ಆಪ್ಷನ್ ಎಂಟ್ರಿ ಈಗ ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ 6 ಗಂಟೆ ತನಕ ಅಂತ ತೋರಿಸ್ತಾ ಇದೆ. ಬಟ್ ಇವರು ನೋಟಿಫಿಕೇಶನ್ ರಿಲೀಸ್ ಮಾಡಿರೋ ಪ್ರಕಾರ ಸಂಜೆ 5 ಗಂಟೆಗೆ 29ನೇ ತಾರೀಕು ನಿಮ್ಮ ಈ ಒಂದು ಕೆಳಗಡೆ ಕೋರ್ಸ್ ಇದೆಯಲ್ಲ, ಅಂದರೆ ಈಗ ನಿಮಗೆ ಗೊತ್ತಿರುತ್ತೆ ಯಾವೆಲ್ಲ ಕೋರ್ಸಸ್ಸು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ ಅಂತ. ಮತ್ತು BAMS ಆಪ್ಷನ್ ಎಂಟ್ರಿ ಫಸ್ಟ್ ರೌಂಡ್, ಅಂದರೆ ಆ ಒಂದು ಕೋರ್ಸ್ಗೆ ಫಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಇರಲ್ಲ, ನಿಮಗೆ ಸೆಕೆಂಡ್ ರೌಂಡಲ್ಲೇ ಆ್ಯಡ್ ಮಾಡ್ತಾರೆ. ಸೊ ಇಂಜಿನಿಯರಿಂಗು ಮತ್ತು ಮಿಕ್ಕಿದೆಲ್ಲ ಕೋರ್ಸ್ ಈಗ ಯಾವೆಲ್ಲ ಅವೈಲೇಬಲ್ ಇದೆ, ಸೊ ಸೀಟ್ ಮ್ಯಾಟ್ರಿಕ್ಸ್ ಎಲ್ಲ ಯಾವೆಲ್ಲ ರಿಲೀಸ್ ಮಾಡಿ ಮತ್ತು ಆಪ್ಷನ್ ಎಂಟ್ರಿ ಅಲ್ಲಿ ಎನೇಬಲ್ ಮಾಡಿದ್ದಾರೆ, ನೀವೆಲ್ಲ ಕೋರ್ಸಸ್ಗೂ ಇದು ಫಸ್ಟ್ ರೌಂಡಲ್ಲಿ ಅಷ್ಟೇ ನೀವು ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗೋದು. ಬಟ್ BAMS ಕೋರ್ಸ್ ಅವರು ನೀವು ಸೆಕೆಂಡ್ ರೌಂಡ್ಗೂ ಕಾಲೇಜ್ನ ಆ್ಯಡ್ ಮಾಡ್ಬೋದು. ಸೊ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ. ನಿಮಗೆ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಬಗ್ಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿಲ್ಲ. ಸೊ ನಿಮ್ಮ ಆಪ್ಷನ್ ಎಂಟ್ರಿ 5ನೇ ತಾರೀಕು ಶೆಡ್ಯೂಲ್ ಪ್ರಕಾರನೇ ಫಾಲೋ ಮಾಡ್ತಾ ಇದ್ದಾರೆ. ಅಲ್ಲಿ ಆಪ್ಷನ್ ಎಂಟ್ರಿ ಪೋರ್ಟಲ್ 6 ಗಂಟೆ ಇದೆ, ಬಟ್ ನೀವು 5 ಗಂಟೆ ಒಳಗಡೆ ನಿಮ್ಮ ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇದು ಲಾಸ್ಟ್ ಡೇಟು. ನಿಮ್ಮ ಆಪ್ಷನ್ ಎಂಟ್ರಿ ಪೂರ್ತಿ ನಿಮ್ಮ ಕೌನ್ಸಿಲಿಂಗಲ್ಲಿ ಈ ಒಂದು ದಿನ ತುಂಬ ಇಂಪಾರ್ಟೆಂಟು. ನೀವು ಏನು ಆಪ್ಷನ್ ಎಂಟ್ರಿ ಇವತ್ತು ಮಾಡ್ತೀರಾ, ನಿಮ್ಮ ಇನ್ನೊಂದು 2 ವೀಕ್ಸು ಇದೇ ಆಪ್ಷನ್ ಎಂಟ್ರಿ ನಿಮಗೆ ಕ್ಯಾರಿ ಆಗುತ್ತೆ. ಸೊ ಆದ್ದರಿಂದ ಈ ಒಂದು ಡೇಟ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಏನೆಲ್ಲ ಚೇಂಜಸ್ ಮಾಡಬೇಕು ಅದನ್ನೆಲ್ಲ ಕ್ಲಿಯರಾಗಿ ಮಾಡ್ಕೊಳ್ಳಿ, ಓಕೆನಾ. ನೆಕ್ಸ್ಟು ತುಂಬ ಸ್ಟೂಡೆಂಟ್ಸು ಆಪ್ಷನ್ ಎಂಟ್ರಿ ಲಿಸ್ಟು ರೆಡಿ ಮಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೇ ಈಸಿ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಕಾಲೇಜ್ ಕಟ್ ಆಫು ನಿಮಗೆ ಒಂದು ಸ್ಯಾಂಪಲ್ ಆಪ್ಷನ್ ಎಂಟ್ರಿ ಲಿಸ್ಟ್ ತೋರಿಸ್ತೀನಿ. ಸೊ ಈ ಒಂದು ಆಪ್ಷನ್ ಎಂಟ್ರಿ ಲಿಸ್ಟು ಒಬ್ಬ ಸ್ಟೂಡೆಂಟ್ಸ್ಗೆ ರೆಡಿ ಮಾಡಿರುವಂಥದ್ದು. ಸೊ ನಾನು ಈ ಒಂದು ಕಟ್ ಆಫ್ ನೋಡಿಕೊಂಡೆ ಅಂದರೆ ತೋರಿಸ್ತೀನಿ ರೀ. ಸೊ ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫು, ಈ ಒಂದು ಕಟ್ ಆಫಲ್ಲಿ ಏನಿರುತ್ತೆ ನಿಮಗೆ ಇಲ್ಲಿ ಮೆನ್ಷನ್ ಆಗಿರುತ್ತೆ, ರೌಂಡ್ 1, ರೌಂಡ್ 2, ರೌಂಡ್ 3 ಮತ್ತು ಯಾವ ಬ್ರ್ಯಾಂಚಸ್ಸು, ಈ ರೀತಿ ಈಸಿಯಾಗಿ ನಿಮ್ಮ ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೋಬೋದು. ಇಲ್ಲಿ ಎಲ್ಲ ಬ್ರ್ಯಾಂಚು ಇನ್ಕ್ಲೂಡ್ ಆಗಿರುತ್ತೆ. ಸೊ ಇದನ್ನು ಯಾವ ರೀತಿ ತಗೊಳ್ಳೋದು, ಇದರಲ್ಲಿ ಕಂಪ್ಯೂಟರ್ ಸೈನ್ಸು, ನಿಮಗೆ ಕಂಪ್ಯೂಟರ್ ಸೈನ್ಸಲ್ಲಿ ಬ್ರ್ಯಾಂಚ್ ಕ್ಯಾಟಗರಿ ವೈಸು, ಓನ್ಲಿ ಕಂಪ್ಯೂಟರ್ ಸೈನ್ಸು ಕ್ಯಾಟಗರಿ ವೈಸು, ಮತ್ತು ಎಲೆಕ್ಟ್ರಾನಿಕ್ಸು ಇದರಲ್ಲೂ ಕ್ಯಾಟಗರಿ ವೈಸು, ಈ ರೀತಿ ಈಸಿಯಾಗಿ ನೀವು ನಿಮ್ಮ ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೋಬೋದು. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ, ನೀವು ಈ ಒಂದು PDF ಜಸ್ಟ್ 99 ರುಪೀಸು ತುಂಬ ಸ್ಟೂಡೆಂಟ್ಸು ರಿಕ್ವೆಸ್ಟ್ ಮಾಡಿಕೊಂಡ್ರು. ಸೊ ಲಾಸ್ಟ್ ಡೇ ಇರೋದ್ರಿಂದ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಇನ್ನೊಂದು 12 o'clock, ಇನ್ನೊಂದು 5 hours ಇದೆ ನಿಮ್ಮ ಆಪ್ಷನ್ ಎಂಟ್ರಿ ಕಂಪ್ಲೀಟ್ ಆಗೋದಕ್ಕೆ. ಸೊ ಅಷ್ಟರೊಳಗಡೆ ನಿಮ್ಮ ಆಪ್ಷನ್ ಎಂಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಈ ಒಂದು ನಿಮಗೆ ಕ್ಯಾಟಗರಿ ವೈಸ್ ಕಟ್ ಆಫ್ನ ಜಸ್ಟ್ 99 ರುಪೀಸ್ಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ನೀವು ಪೇ ಮಾಡಿ 15 seconds ವೆಯ್ಟ್ ಮಾಡಲೇಬೇಕು. ನಿಮಗೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಿ. ನೆಕ್ಸ್ಟು ಇಲ್ಲಿ 99 ರುಪೀಸ್ ಇದೆಯಲ್ಲ, ಪೇಮೆಂಟ್ ಆಗಿ 15 seconds ವೆಯ್ಟ್ ಮಾಡಲೇಬೇಕು. ವೆಯ್ಟ್ ಮಾಡಿದ್ಮೇಲೆ ಅದೇ ಒಂದು ಬಟನ್ ತೋರಿಸುತ್ತೆ ಜಾಯಿನ್ ನಾವು ಅಂತ. ಸೊ ಆ ಒಂದು ವಾಟ್ಸಪ್ ಚಾನಲ್ಗೆ ಜಾಯಿನ್ ಆದರೆ ಅಲ್ಲಿ ನಿಮಗೆ ಕಟ್ ಆಫ್ ಸಿಗುತ್ತೆ. ಸೊ ಪೇ ಮಾಡಿ 10 to 15 seconds ನೀವು ವೆಯ್ಟ್ ಮಾಡಿದ್ರೆ ನಿಮಗೆ ಖಂಡಿತ ಈ ಒಂದು PDF ಸಿಗುತ್ತೆ. ಸೊ ಜಸ್ಟ್ 99 ರುಪೀಸು. ಯಾರಿಗೆ ಇಂಟ್ರೆಸ್ಟ್ ಇದೆ ನೀವು ಈ ಒಂದು ಕಟ್ ಆಫ್ನ ತಗೊಂಡು ಯೂಟಿಲೈಸ್ ಮಾಡ್ಕೋಬೋದು. ಈಸಿಯಾಗಿ ನಿಮಗೆ ತೋರಿಸ್ತೀನಿ ನೋಡಿ. ಈಗ ಯಾವುದೋ ಒಬ್ಬ ಸ್ಟೂಡೆಂಟು 2B ಜನರಲ್ ಅಂತ ಅಂದ್ಕೊಳ್ಳಿ. ಸೊ ಅವ್ರಿಗೆ ಮೈಸೂರು ಕಾಲೇಜ್ ಅಥವಾ ಬ್ಯಾಂಗ್ಳೂರು ಕಾಲೇಜೇ ಬೇಕು. ಅವರ ರ್ಯಾಂಕು 20,000 ಇರುತ್ತೆ. ಸೊ ಅವರು ಇಲ್ಲಿಂದ ಸ್ಟಾರ್ಟ್ ಮಾಡಿ, ಇಲ್ಲಿ ಫಿಲ್ಟರ್ ಹಾಕ್ಬೋದು, ಬೇಕಾದ್ರೆ ಎಕ್ಸೆಲ್ ಶೀಟು ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಬ್ಯಾಂಗ್ಳೂರು, ಸೊ 20,000 ಇಲ್ಲಿದೆ, 30,000 ಇಲ್ಲಿ ತನಕ ಅವರು ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಬ್ಯಾಂಗ್ಳೂರು ಕಾಲೇಜ್ನ ಮುಗೀತು. ವಿತಿನ್ 5 minutes 10 minutes ಒಳಗಡೆ ನಿಮ್ಮ ಆಪ್ಷನ್ ಎಂಟ್ರಿನ ನೀವು ಈಸಿಯಾಗಿ ಕಂಪ್ಲೀಟ್ ಮಾಡ್ಕೋಬೋದು. ಏನಕ್ಕೆ ನಾನು ಪದೇ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಸ್ಟೂಡೆಂಟ್ಸು ವಾಟ್ಸಪ್ಪಲ್ಲಿ ನೀವೇ ಲಿಸ್ಟ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಪ್ರತಿಯೊಬ್ಬರಿಗೂ ಲಿಸ್ಟ್ ಮಾಡಿದ್ರೆ ಲೇಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಮಾಡಿರೋದು. ನಿಮಗೆ ಅದೂ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂದ್ರೇ ಬೇಕಾದರೆ ನಮ್ಮ ವಾಟ್ಸಪ್ ಚಾನಲಲ್ಲಿ ಅಡ್ಮಿನ್ ನಂಬರ್ಗೆ ನೀವು ಹಾಯ್ ಅಂತ ಕಳಿಸಿ, ನಾನು ಡೀಟೇಲ್ಸ್ ಕಳಿಸ್ಕೊಡ್ತೀನಿ. ಸೊ ಅದು ಪೇಯ್ಡ್ ಲಿಸ್ಟ್ ಇರುತ್ತೆ. ಸೊ ಆದ್ದರಿಂದ ನೀವು ಇದನ್ನು ಯೂಟಿಲೈಸ್ ಮಾಡಿಕೊಂಡು ಜಸ್ಟ್ 99 ರುಪೀಸ್ಗೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ನ ವಿತಿನ್ 10 minutes ಒಳಗಡೆ ನೀವು ಯಾರ್ದು ಹೆಲ್ಪ್ ತಗೊಳ್ದೇನೆ ಜಸ್ಟ್ ಆ ಒಂದು PDF ನೋಡಿಕೊಂಡು, ಜೊತೆಗೆ ನಮ್ಮ ಚಾನಲ್ ವೀಡಿಯೋಸ್ ರೆಫರ್ ಮಾಡಿಕೊಂಡು ನೀವೇ ಈಸಿಯಾಗಿ ನಿಮ್ಮ ಕಾಲೇಜ್ ಲಿಸ್ಟ್ನ ರೆಡಿ ಮಾಡ್ಕೋಬೋದು. ಮತ್ತು ನಿಮಗೆ ಕಾಲೇಜ್ ಸಿಗಲ್ವಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಫಸ್ಟ್ ರೌಂಡು ಇನ್ಕ್ಲೂಡ್ ಆಗಿರುತ್ತೆ, ಸೆಕೆಂಡ್ ರೌಂಡು ಇನ್ಕ್ಲೂಡ್ ಆಗಿರುತ್ತೆ, ಥರ್ಡ್ ರೌಂಡು ಅದನ್ನು ಫಾಲೋ ಮಾಡೋದಕ್ಕೆ ಹೋಗ್ಬೇಡಿ, ಯಾಕಂದರೆ ಅದು ವೇಕೆನ್ಸಿ ಫಿಲ್ ಆಗೋದು. ಸೊ ಅದ್ರ ಬಗ್ಗೆ ಜಾಸ್ತಿ ಇದೆಲ್ಲ ಕಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟು ರೌಂಡ್ 1, ರೌಂಡ್ 2 ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಈಸಿಯಾಗಿ ನಿಮ್ಮ ಕಾಲೇಜ್ ಲಿಸ್ಟ್ನ ರೆಡಿ ಮಾಡಿಕೊಂಡು ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಆದ್ದರಿಂದ
ಇದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ರಿಪ್ಲೈ ಮಾಡಿಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.